ಹಾಯ್, ಸಂಡೇ ಇರೋದ್ರಿಂದ ಇವತ್ತು ಕಂಪ್ಲೀಟಾಗಿ ನಮ್ಮದು ಪಿಜನ್ ಗೂಡು ಕ್ಲೀನಿಂಗೇ ಇರೋದು. ನಾವಂತೂ ಅಟ್ಲೀಸ್ಟ್ ವೀಕ್ಲಿ ಒಂದ್ಸಾದ್ರೂ ಪಿಜನ್ ಗೂಡ ಕ್ಲೀನ್ ಮಾಡೇ ಮಾಡ್ತೀವಿ. ಸೊ ನಾನು ವಿಶು ಮೇಲ್ಗಡೆ ಇರೋ ಕೇಜ್ಗೆ ಅಕ್ಕಿಗಳ್ನೆಲ್ಲ ಹಾಕಿದ್ವಿ. ಒಂದು ವಾರ ಕ್ಲೀನ್ ಮಾಡಿರಲಿಲ್ವಲ್ಲ, ಸೊ ತುಂಬ ಗಲೀಜಾಗಿತ್ತು ಅಕ್ಕಿಗೂಡು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ವಿ. ಕ್ಲೀನ್ ಮಾಡಿಕೊಂಡು ಪೇಪರ್ಗಳ್ನೆಲ್ಲ ನೀಟಾಗಿ ಹಾಕಿದ್ವಿ. ಬಿಕಾಸ್ ಅದು ಮರ ಅಲ್ವಾ, ಬೇಗ ಹಾಳಾಗಬಾರ್ದು ಮತ್ತು ಕ್ಲೀನ್ ಮಾಡೋಕ್ಕೂ ಈಸಿ ಆಗಬೇಕು ಅಂತ ಕೆಳಗಡೆ ನಾವು ಪೇಪರ್ ಹಾಕ್ತೀವಿ. ಸೊ ನಾವು ಆ್ಯಕ್ಚುಲಿ ನೈಟ್ ಹೊತ್ತು ಊಟ ಎಲ್ಲ ಅದಕ್ಕೆ ಗೂಡು ಒಳಗಡೆನೇ ಹಾಕಿರ್ತೀವಿ. ಸೊ ಆ ಗೂಡು ಒಳಗಡೆನೂ ತುಂಬ ಗಲೀಜಾಗಿರುತ್ತೆ. ನಮ್ಮ ಪಿಜನ್ಗಳಂತೂ ಕೆಳಗಡೆ ಏನಾದರೂ ಮೇಯಕ್ಕೆ ಬಿಟ್ಟರೆ ಕೆಳಗಡೆ ಮೇವು ತಿನ್ನೋಕ್ಕಿಂತ ಜಾಸ್ತಿ ಮೇಲ್ಗಡೆ ಉಡ್ ಮೇಲೆ ಕೂತ್ಕೊಳ್ಳೋದೇ ಅವು ಜಾಸ್ತಿ. ಅದರಿಂದ ಅಲ್ಲೂ ತುಂಬ ಗಲೀಜಾಗಿತ್ತು. ಕೆಳಗಡೆನೂ ನೀರು ಹಾಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ, ಫುಲ್ ಜಾಸ್ತಿ ಗಲೀಜಾಗೋಗ್ಬಿಟ್ಟಿತ್ತು ಅಂತ. ಮಾರ್ನಿಂಗು 3 ಅಕ್ಕಿಗಳ್ನ ಆರಿಸಿದ್ದು, ಅವಂತೂ ಎಷ್ಟೊತ್ತಾದರೂ ಬರಲೇ ಇಲ್ಲ. ಮೇ ಬಿ IPL ಮ್ಯಾಚಿಗೆ ಗ್ರೌಂಡ್ನ ಕ್ಲೀನ್ ಮಾಡೋಕ್ಕೆ ಹೋಗಿದ್ದೋ ಅನಿಸುತ್ತೆ ನಮ್ಮ ಪಾರಿವಾಳಗಳು. ಆಲ್ಮೋಸ್ಟ್ 4 ಗಂಟೆಗೆ ಬಂದು ಗೂಡ್ಗಂತೂ ಬರಲೇ ಇಲ್ಲ. ಅವ್ರ ಮನೆ ಸಿಂಟ್ಯಾಕ್ ಮೇಲೆ, ನಮ್ಮ ಮನೆ ಸಿಂಟ್ಯಾಕ್ ಮೇಲೆ ಈ ಥರ ಕುತ್ಕೊಂಡೇ ಕಾಲ ಕಳೀತಾ ಇದ್ದೋ. ಇನ್ನೇನು ಸಂಜೆ ಆಯಿತು ಅಂತ ಅಕ್ಕಿಗಳ್ನ ಕೆಳಗಡೆ ಬಿಡೋಣ ಅಂತ ಹೋದೆ. ವಿಷುನೂ ಇರಲಿಲ್ಲ, ತೇಜುನೂ ಇರಲಿಲ್ಲ. ಒಬ್ಬಳೇ ಬಿಡೋಣ ಅಂತ ಹೋದೆ. ಅಟ್ಲೀಸ್ಟ್ ಕೆಳಗಡೆ ಬಿಟ್ಟರೆ ಹೋಗಿ ಕೆಳಗಡೆ ಕುತ್ಕೊಳ್ಳುತ್ತೆ ಅಂತ ಬಿಟ್ಟರೆ ಮತ್ತೆ ಬಂದು ಎಲ್ಲ ಹಾರ್ಕೊಂಡು ಮೇಲೆ ಕುತ್ಕೋತಿದ್ದೋ. ಸೊ ಬಿಡು, ಅದನ್ನು ಓಪನ್ ಮಾಡಿಬಿಟ್ಟು ಕೇಜ್ನ ಬಿಡೋಣ, ಅವೇ ಬರ್ತವೆ ಅಂತ ನೋಡಿದ್ರೆ ಬಿಟ್ಟೆ. ಎಲ್ಲ ಹಾರ್ಕೊಂಡು ಅವೇ ಕೆಳಗಡೆ ಬಂದು ನೀಟಾಗಿ ಗೂಡಿಗೆ ಹೋಗ್ತಾಯಿದ್ದೋ. ಓಕೆ, ಬಾಯ್.